ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಯಾವ ಕಡೆಗೆ ಪಾರ್ಸಲ್ ಹೋಗುತ್ತೆ ಹಾಗೂ ಯಾವ ರೀತಿ ಪಾರ್ಸಲ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರು ಎಕ್ಸ್ಪ್ಲೇನ್ ಮಾಡಿದರೆ, ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಎಲ್ಲ ರೈತರಿಗೆ ಶೇರ್ ಮಾಡಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರು ಏನು ಹೇಳಿದ್ರು ನೋಡೋಣ. ಪ್ಯಾಕಿಂಗ್ ಯಾವ ಥರ ಆಗತ್ತೆ ಅಂತಂದರೆ, ಪ್ರತಿ ದಿವಸ ಗಮನಿಸ್ಬೇಕು. ಒಂದೊಂದು ಮಾರ್ಕೆಟ್ಗೆ ಒಂದೊಂದು ಥರ ಪ್ಯಾಕಿಂಗ್ ಇರ್ತೈತೆ. ಇಲ್ಲಿ ಸುಮಾರು ಒರಿಸ್ಸಾ ಲೈನ್ಗೆ ಒಂಥರ ಪ್ಯಾಕಿಂಗ್ ಇರ್ತೈತೆ. ಅದರಿಂದ ಇನ್ನು ಸ್ವಲ್ಪ ಮುಂದಕ್ಕೆ ಭುವನೇಶ್ವರದ ಒಂಥರ ಪ್ಯಾಕಿಂಗ್ ಇರ್ತೈತೆ, ಚಿಲ್ಲಿಗುಡಿದ ಒಂಥರ ಪ್ಯಾಕಿಂಗ್ ಇರ್ತೈತೆ, ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಈ ಭಾಗದ ಒಂಥರ ಪ್ಯಾಕಿಂಗ್ ಇರ್ತೈತೆ. ಮತ್ತು ಕಲ್ಕತ್ತಾದು ಇಂದ ಮುಂದೆ ಬಾಂಗ್ಲಾದೇಶಕ್ಕೆ ಹೋಗೋದು ಫುಲ್ ಪ್ಯಾಕಿಂಗ್ ಇರ್ತೈತೆ. ಅದ್ರ ಮೇಲೆ ಶಿಕಾರಿಕರೆಲ್ಲ ಅಂಟಿಸಿ ನೀಟಾಗಿ ಪ್ಯಾಕಿಂಗ್ ಮಾಡಿರ್ತಾರೆ. ಇದೇನು ಪ್ಯಾಕಿಂಗ್ ಪ್ರಕ್ರಿಯೆ ಹೆಂಗೆ ನಡೀತೈತೆ ಅಂದರೆ, ರೈತರು ತಂದಿರ್ತಕ್ಕಂಥ ಮಾಲ್ನ ಅವ್ರಿಗೆ ಬೇಕಾದಂಥ ಮಾರ್ಕೆಟ್ಗೆ ಬೇಕಾದಂಥ ಮಾಲ್ ತಗೊಂಡಿರ್ತಾರೆ. ಅದ್ರ ಪ್ರೋಸೆಸ್ಸು ಸೆಕೆಂಡ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಅವರೇ ವಿಂಗಡಣೆ ಮಾಡ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಪ್ರಕ್ರಿಯೆ ನಡೆಯುತ್ತೆ. ಥರ್ಡ್ ಕ್ವಾಲಿಟಿ ಮಾಲೆಲ್ಲ ಒರಿಸ್ಸಾ, ಛತ್ತೀಸ್ಗಢ ಇಂಥ ಭಾಗಗಳಿಗೆ ಹೋಗುತ್ತೆ. ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಮಾಲ್ ಏನು ಯಾವುದಿದು ಗುಜರಾತು ಮತ್ತು ನಮ್ಮ ಭುವನೇಶ್ವರ, ಚಿಲ್ಲಿಗುಡಿ ಆ ಕಡೆ ಹೋಗುತ್ತೆ. ಫೈನ್ ಕ್ವಾಲಿಟಿ ಮಾಲ್ ಬಂದು ಕಲ್ಕತ್ತಾ ಮತ್ತು ಬಾಂಗ್ಲಾದೇಶ, ಈ ಕಡೆ ಡೆಲ್ಲಿ, ಬಾಂಬೆ, ಗುಜರಾತು ಈ ಭಾಗಗಳೆಲ್ಲ ಫೈನ್ ಕ್ವಾಲಿಟಿ ಮಾಲ್ ಹೋಗುತ್ತೆ. ಸ್ವಲ್ಪ ದಪ್ಪ ಇರೋ ಮಾಲೆಲ್ಲ ಬಾಂಬೆಗೆ ಮತ್ತು ಗುಜರಾತ್ಗೆ, ಡೆಲ್ಲಿಗೆ ತುಂಬ್ತಾರೆ. ಬಾಹು ಸಾವುಗಳಲ್ಲಿ ದಪ್ಪ ಇರೋದಲ್ಲ ಇಂಥ ಮಾರ್ಕೆಟ್ಗೆ ತುಂಬ್ತಾರೆ. ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಆಗಿದ್ರೇ ಸ್ವಲ್ಪ ಮಾಲ್ ದೂರ ಹೋಗೋದು. ಗಟ್ಟಿ ಇರಬೇಕು, ಮೀಡಿಯಮ್ ಇರಬೇಕು, ಒಳ್ಳೆ ಹಾಫ್ ಕಲರ್ ಇರುತ್ತೆ ಮಾಲೆಲ್ಲ ಕಲ್ಕತ್ತಾಗ ಮತ್ತು ಬಾಂಗ್ಲಾಗ ಆಗುತ್ತೆ. ಇದು ಪ್ರತಿದಿನ ನಡೆಯುವಂಥ ಪ್ಯಾಕಿಂಗ್ ಪ್ರಕ್ರಿಯೆ. ಅವರು ಪ್ಯಾಕಿಂಗ್ ಆದ ತಕ್ಷಣ ಅದರದ್ದೇ ಆದಂಥ ಗಾಡಿ ಬರ್ತೈತೆ, ಆ ಗಾಡಿಗೆ ಲೋಡ್ ಮಾಡೋಂಥದ್ದು ಪ್ರತಿದಿನ ಪ್ರಕ್ರಿಯೆ ನಡೀತಾನೆ ಇರ್ತೈತೆ. ಹೋದ್ಮೇಲೆ ಮತ್ತೆ ಅಲ್ಲಿ ಆಕ್ಷನ್ ನಡೆಯುತ್ತಂತೆ. ಇಲ್ಲ, ಅಲ್ಲಿಗೆ ಹೋದ್ಮೇಲೆ ಒಂದೊಂದು ಮಾರ್ಕೆಟಲ್ಲಿ ಒಂದೊಂದು ಥರ ಇರ್ತೈತೆ. ಈಗ ಒಂದೊಂದು ಮಾರ್ಕೆಟಲ್ಲಿ ಆಕ್ಷನ್ ಮಾಡಿ ಕೊಡ್ತಾರೆ. ಲಾರಿಯಲ್ಲೇ ಬೆಲೆ ಮಾಡಿಬಿಟ್ಟು 90% ಮಾರ್ಕೆಟ್ಗಳಲ್ಲೆಲ್ಲ ಗಾಡಿಯಲ್ಲೇ ಬೆಲೆ ಮಾಡಿ ಕೊಡೋಂಥದ್ದೇ ಜಾಸ್ತಿ ಇರೋದು. ಆಕ್ಷನ್ ಆಗೋ ನಮ್ಮ ಥರ ಆಕ್ಷನ್ ಹಾಕೋ ಮಾರ್ಕೆಟ್ಗಳು ತುಂಬ ಕಡಿಮೆ. ಇಲ್ಲೇ ಟೋಟಲ್ ಇಂಡಿಯಾದಲ್ಲಿ ಕೋಲಾರ ಜಿಲ್ಲೆಯಲ್ಲೇ ಆಕ್ಷನ್ ಪ್ರಕ್ರಿಯೆ ಇರೋದು, ಕೋಲಾರ ಮತ್ತು ಆಂಧ್ರದಲ್ಲಿ. ಅದು ಬಿಟ್ಟರೆ ಬೇರೆ ಎಲ್ಲ ಕಡೆನೂ ಬೆಲೆ ಮಾಡಿರ್ತಾರೋ ಫಿಕ್ಸ್ ಮಾಡಿಬಿಟ್ಟು ಕೊಡೋಂಥ ಪ್ರಕ್ರಿಯೆನ ನಡೆಯೋದು.